5 ತಿಂಗಳ ಹಿಂದುಗಡೆ ಒಂದು ರಾಜ್ಯ ಯೂತ್ ಕಾಂಗ್ರೆಸ್ಸಿನ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಮಂಜುನಾಥ್ ಗೌಡ್ರು ಅಂತೇಳಿ ಒಬ್ಬರು ರಾಜ್ಯಾಧ್ಯಕ್ಷರಿಗೆ ಅವರು ಚುನಾವಣೆ ಸ್ಪರ್ಧೆ ಮಾಡಿದರು. ಅದನಂತರ ಜಿಲ್ಲಾ ವೈಸ್ ಏನಿರ್ತವೆ ಜಿಲ್ಲಾಧ್ಯಕ್ಷ, ಜಿಲ್ಲಾ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳಿಗೆ ಚುನಾವಣೆಗೆ ಆಸಿಫ್ ಅವರು ಒಂದು ಕಾಂಟೆಸ್ಟ್ ಮಾಡಿದರು. ಸ್ಪರ್ಧೆ ಮಾಡಿದಾಗ ಅವರು ಚುನಾವಣೆಯಲ್ಲಿ ಮತಗಳನ್ನು ತೆಗೆದುಕೊಂಡು ಕಾರ್ಯದರ್ಶಿಯಾಗಿರ್ತಕ್ಕಂಥದ್ದು, ಯಾವುದು ನಾಮಿನೇಟ್ ಅಲ್ಲ. ಆ ಒಂದು ಕಾರ್ಯಕ್ರಮದ ಪದಗ್ರಹಣ ಲಿಂಗೇಶ್ ಕಲ್ಗುಡಿ ಅಂತೇಳಿ ಜಿಲ್ಲಾಧ್ಯಕ್ಷ ಆಗಿ ಆಯ್ಕೆಯಾಗಿದ್ದಾನೆ. ಪಾಪ ಆ ಹುಡುಗ ಎಸ್ ಟಿ ಸಮಾಜದವರು, ಅವನು ಮತಗಳ ಅಂತರದಿಂದ ಆಯ್ಕೆಯಾಗಿದ್ದಾನೆ, ಯಾವುದೋ ನಾಮನಿರ್ದೇಶನ ಆಗಲಿಲ್ಲ. ಅವ್ನು ಏನೋ ಪದಗ್ರಹಣ ಮಾಡಬೇಕು ಅಣ್ಣ ಅಂಥೇಳಿ ನಮ್ಮ ಬೆಂಗಳೂರಿನಿಂದ ಉಸ್ತುವಾರಿ ಅಂತೇಳಿ ರಮೇಶ್ ಅವರು ಬಂದಿರ್ತಾರೆ. ಅವರಿಗೆ ಕೇಳಿಕೊಂಡಾಗ ಅವರು ರಾಜ್ಯಾಧ್ಯಕ್ಷರು ಮಾಡ್ಕೊಂತ ಹೋಗ್ತಿದ್ದಾರೆ. ಅದು ನಾನು ಸ್ವಲ್ಪ ಬೇರೆ ಒಂದು ಕೆಲಸದ ನಿಮಿತ್ತ ಇದ್ದೆ. ಇವರು ನಮ್ಮ ಆಸಿಫ್ ಅವರು ಕಮ್ಯುನಿಕೇಷನ್ ಆಗಿ ಇಲ್ಲಿ ಇಟ್ಟು ಒಂದು ಕಮೆಂಟ್ ಆಗಿದೆ. ನಾವು ಎಲ್ಲರಿಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅಂದರೆ ನಮ್ಮ ಟೀಮಿನವರು ಆಸಿಫು, ಹನುಮಂತ ಆಗಿರ್ಬೋದು, ನಮ್ಮದಾಗಿರ್ಬೋದು, ನಮ್ಮ ಟೀಮ್ನವ್ರಿಗೆ ಹೇಳ್ತೀನಿ, ಒಲಿ ಬೇರೆ ಆಗಿಂದೆ ಕುಲ ಬೇರೆ, ಅವರಿಂದ ಅಂತರ ಕಾಪಾಡ್ಕೊಳ್ಳಿ, ಅವ್ರ ಜೊತೆಗೆ ಹೋಗಬೇಡಿ. ಇವತ್ತು ಹೋದರು ಮಾಡಕತ್ತಿದ್ರು ಕಾರ್ಯಕ್ರಮ. ಒಬ್ಬರು ಊಟದ ಕೊಟ್ಟರು, ಅಮರೇಗೌಡ ಬಯ್ಯಪ್ಪೂರವರು ಊಟದ ವ್ಯವಸ್ಥೆ ಮಾಡಿದರು. ಆಸಿಫ್ ಅವರು 2 ಲಕ್ಷ ಸುಮಾರು ಹಾಕಿ ಎಲ್ಲ ಬ್ಯಾನರ್ಗಳು, ಸ್ಟೇಜ್ಗಳು ಅವು ಏನೇನಿದ್ದು ಅವು ವ್ಯವಸ್ಥೆ ಮಾಡಿಕೊಂಡ್ರು. ಆಮೇಲೆ MP ಅವರು ಕಲ್ಯಾಣ ಮಂಟಪಂದು ಕೊಟ್ಟಿರ್ಬೇಕು. ನನ್ನಿಂದ ಕೈಲೇ ಸಹಾಯ ಆದದ್ದು ನಾನು ಸಹಾಯ ಮಾಡಿದ್ದೀನಿ, ಅದು ಹೇಳ್ತಕ್ಕಂಥದ್ದು ಅಲ್ಲ. ಹನುಮಂತಪ್ಪ ಅರಿಸಿನಕೇರಿ ಅವರು ಸಹ ಸಹಾಯ ಮಾಡಿದ್ದಾರೆ. ಇದೆಲ್ಲ ಕೂಡಿಕರಿಸಿ ಇದಾಗ್ತಿರೋದು. ಒಕ್ಕಟ್ಟೆ ಸನ್ಮಾನ ಬೇಕಂದರೆ ಹೆಂಗೆ ಬರುತ್ತೆ? ಹುಡುಗರು ಹಾಕಿದ್ದಾರೆ ಬ್ಯಾನರ್. ನಿನ್ನೆ ರಾತ್ರಿ ನಾನು ನೋಡಿದೆ, ರಾಣಾ ಪ್ರತಾಪ್ ಸರ್ಕಲ್ಲಿಂದ ಇಸ್ಲಾಂಪುರ್ ಸ್ವಲ್ಪ ಜಾಗೃತರಾಗಿರ್ರಪ್ಪ ಅಂದೆ ನಾನು. ಯಾಕಂದರೆ ಆ ಶಾಲೆಗಳಿಂದ ಬಂದವರು ನಾವು ಆ ಶಾಲೆಗಳಿಂದಾನೇ ಕಲ್ತು ಬಂದವರು. ನಮಗೆ ಗೊತ್ತಿರ್ತೈತೆ 18ರಾಗ ಏನಾಯ್ತು, ರಾಹುಲ್ ಗಾಂಧಿ ಬಂದಾಗ ಜುಲೈನಗರ್ನಾಗ ರಾಮಣ್ಣ ರಂಪ ಆಯ್ತು, ಸೋತ್ಬಿಟ್ಟಿವಿ. ಯಾಕೆ ಸೋತೀವಿ? ಇಂಥ ಕಾರ್ಯಕ್ರಮಗಳು ಆಗ್ತಾವ ಅಂಥೇಳಿ ನಾನು ರಾತ್ರಿ ಹೇಳಿದ್ದೆ. ಸ್ವಲ್ಪ ಜಾಗ್ರತೆ ರೀ. ಸಂಕಟ, ಹೊಟ್ಟೆ ಕಿಚ್ಚು, ಹಸಿವು ಇರುತ್ತೆ. ಇವೆಲ್ಲ ನೋಡಲಾರ್ದೆ ಏನಾದರೂ ಕಿಡಿಗೇಡಿಗಳಿಗೆ ಬಿಡ್ತಾರ ಅಂತಕ್ಕಂಥದ್ದು ಹೇಳಿ ನಾವು ಇತ್ತೀಚೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾರು ಸ್ವತ್ತಲ್ಲ, ಯಾರು ಆಸ್ತಿ ಅಲ್ಲ.